ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಸಾಲೆ ದೋಸೆ ಮಾಡಿದ್ದೆ. ಆ ರೆಸಿಪಿನ ನಿಮಗೆ ಎಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಇದು ರೇಷನ್ ಅಕ್ಕಿಲೇ ಮಾಡಿರೋದು. ತುಂಬಾ ಸಿಂಪಲ್, ತುಂಬಾ ಈಸಿ. ಒಂದು ಮಸಾಲೆ ದೋಸೆಗೆ ಅಬ್ಬಬ್ಬ ಅಂದರೆ ಒಂದು 50 ರೂಪಾಯಿ ಇರುತ್ತಾ ಆಚೆ ಕಡೆ. ನೀವು ಮನೇಲೇ ಅದೇ ದುಡ್ಡಲ್ಲಿ ಮನೆಯವರೆಲ್ಲರೂ ಕೂತ್ಕೊಂಡು ತಿನ್ಬೋದು ಮತ್ತು ಸುಲಭವಾಗೂ ಮಾಡ್ಬೋದು. ದೋಸೆ ಅಂತೂ ಮಾಮೂಲಿ ಎಲ್ಲರ ಮನೆಯಲ್ಲೂ ಮಾಡ್ತೀವಿ. ನಾನು ಇಲ್ಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಅಂತ ಬೇರೆ ಬೇರೆ ರುಬ್ಬಲ್ಲ. ನಾವು ಒಂದೇ ಹಿಟ್ಟಲ್ಲಿ ಎರಡೂ ಮಾಡೋದು. ಇದಕ್ಕೆ ನಾನು 1:1 ರೇಷೋ ಥರ ಅಕ್ಕಿ ಮತ್ತು ಉದ್ದಿನಬೇಳೆನ ಹಿಂದಿನ ದಿನವೇ ನೆನೆ ಹಾಕ್ಬಿಡಿ. ಅದಕ್ಕೆ 1 ಹಿಡಿ ಕಡಲೆಬೇಳೆ ಮತ್ತು ಒಂದೇ 1 ಸ್ಪೂನ್ ಮೆಂತೆ ಹಾಕಿ ನೆನೆಸಿಟ್ಟು ಒಂದು 6 to 7 hours ನೆನೆಸಿರ್ತೀರಲ್ಲ, ನೆನೆಸಿದ್ಮೇಲೆ ಅದಕ್ಕೆ ನೀವು ರುಬ್ಬುವಾಗ 1 ಹಿಡಿ ಅನ್ನ ಹಾಕಿ, ಇಲ್ಲ ಅವಲಕ್ಕಿನಾದರೂ ಹಾಕಿ ರುಬ್ಕೊಳ್ಳಿ. ಆಮೇಲೆ ನೀವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೀರು ಹಾಕಿ ರಾತ್ರಿಯೇ ಇಡಿ. ಅವಾಗ ಬೆಳಗ್ಗೆ ಆಗುವಾಗ ಹಿಟ್ಟು ಚೆನ್ನಾಗೇ ಬೆಳೆದಿರುತ್ತೆ. ಅದನ್ನು ನೀವು ಇಡ್ಲಿನಾದರೂ ಮಾಡ್ಕೊಳ್ಳಿ, ದೋಸೆನಾದರೂ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಫೇವ್ರೆಟ್ ಮಸಾಲೆ ದೋಸೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಗರಿ ದೋಸೆ ಅಂತೂ ತುಂಬಾ ಸೂಪರಾಗಿ ಬಂದಿತ್ತು. ನೀವೇ ನೋಡ್ತಿದ್ದೀರಲ್ಲ, ಆ ಕಲರ್ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ನಾನು ಕಡಲೆಬೇಳೆ ಹಾಕಿದ್ನಲ್ಲ ಅದಕ್ಕೆ ಕ್ರಿಸ್ಪಿನೆಸ್ ಮತ್ತು ಕಲರ್ ಬರುತ್ತೆ. ಈಗ ನೀವು ಮಾಮೂಲಿ ಆಲೂಗೆಡ್ಡೆ ಪಲ್ಯ ಮಾಡಿಕೊಂಡು ಅದಕ್ಕೆ ಕೆಂಪು ಚಟ್ನಿ ಮಾಡ್ಕೊಳ್ಳಿ. ಕೆಂಪು ಚಟ್ನಿಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿ, ಮೆಣಸಿನ್ಕಾಯಿನ ನೆನೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕಿ ರುಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೇನಕ್ಕೆ ತಡ, ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ನಾವು ಹೀಗೆ ಮನೇಲಿ ಮಾಡಿ ತಿನ್ನುವಾಗ ಅದ್ರ ಖುಷಿನೇ ಬೇರೆ ಅಲ್ವಾ. ಕಾಲ ಹಿಂದಕ್ಕೆ ಚಲಿಸುವುದಿಲ್ಲ, ಅದರ ಜೊತೆಗೆ ಹೆಜ್ಜೆ ಹಾಕದಿದ್ದರೆ ನಾವು ನಿಂತಲ್ಲೇ ನಿಂತಿರಬೇಕಾಗುತ್ತದೆ.